ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು ನಡೆದಂತಹ ಗುಂಡಿನ ಸದ್ದು ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ. ನಾವೇನಾದರೂ ಬಿಹಾರದಲ್ಲಿದ್ದೀವಾ ಅಥವಾ ಮತ್ತೊಂದು ರಾಷ್ಟ್ರದಲ್ಲಿದ್ದೀವಾ ಎಂಬ ಭಾವನೆ ಇವತ್ತು ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ಜನರ ಮನಸ್ಸಿನಲ್ಲಿ ಮೂಡಿರುವಂತಹದ್ದು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ನೂತನ ತಾಲೂಕು ಮಂಚೇನಹಳ್ಳಿಯಲ್ಲಿ ಕ್ವಾರಿಗೆ ರಸ್ತೆ ಮಾಡುವ ವಿಚಾರಕ್ಕೆ ಕ್ವಾರಿ ಮಾಲೀಕರು ಹಾಗೂ ಗ್ರಾಮಸ್ಥರ ನಡುವೆ ಜಟಾಪಟಿ ನಡೆದಿತ್ತು. ಇದೇ ವಿಚಾರವಾಗಿ ಸಾಕಷ್ಟು ರಾಜಿ ಪಂಚಾಯಿತಿಗಳು ನಡೆದಿವೆ. ಅಷ್ಟೇ ಅಲ್ಲ, ಪೊಲೀಸ್ ಠಾಣೆ ಮೆಟ್ಟಲೇರಿದ್ದು ದೂರನ್ನೂ ಸಹ ದಾಖಲಿಸಿದ್ದಾರೆ. ಆದರೆ ಹಿಂದೆ ಕ್ವಾರಿ ಮಾಲೀಕ ಏಕಾಏಕಿ ಜೆಸಿಬಿಗಳನ್ನು ಬಳಸಿಕೊಂಡು ಕ್ವಾರಿಗೆ ರಸ್ತೆ ಮಾಡಲು ಮುಂದಾಗಿದ್ದಾಗ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿ ಕ್ವಾರಿಗೆ ಮಾಡಬೇಕಾಗಿದ್ದಂತಹ ರಸ್ತೆಯನ್ನ ತಡೆ ಹಿಡಿದಿದ್ರು. ಆದರೆ ಈಗ ಏಕಾಏಕಿ ಮತ್ತೆ ರಸ್ತೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ರೈತರು ಹಾಗೂ ಈ ಕ್ವಾರಿ ಮಾಲೀಕನ ನಡುವೆ ವಾಗ್ವಾದ ಶುರುವಾಗಿದೆ. ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಂತಹ ರೈತರ ಗುಂಪಿನಿಂದ ಓರ್ವ ವ್ಯಕ್ತಿ ಈ ಕ್ವಾರಿ ಮಾಲೀಕ ಸಕಲೇಶ್ಗೆ ಕಲ್ಲಿನಿಂದ ಜಡಿದಿದ್ದಾರೆ. ಈ ಕಲ್ಲು ಜಡಿದಿದ್ದ ನಂತರ ಈ ಕ್ವಾರಿ ಮಾಲೀಕನಿಗೆ ಕಲ್ಲು ತಲೆ ಭಾಗಕ್ಕೆ ಪೆಟ್ಟಾದ ನಂತರ ಏಕಾಏಕಿ ಈ ಕ್ವಾರಿ ಮಾಲೀಕ ತನ್ನ ಬಳಿ ಇದ್ದಂತಹ ಗನ್ನನ್ನು ತೆಗೆದು ಅಲ್ಲಿಯೇ ಇದ್ದಂತಹ ರವಿ ಎಂಬ ವ್ಯಕ್ತಿಯ ಮೇಲೆ ಫೈರ್ ಮಾಡಿದ್ದಾನೆ. ಸದ್ಯ ಈ ಘಟನೆ ಈಗ ಜಿಲ್ಲೆಯಲ್ಲಿ ದೊಡ್ಡದಾದಂತಹ ಸದ್ದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಸಹ ಈ ಚಿಕ್ಕಬಳ್ಳಾಪುರದ ಗುಂಡಿನ ಸದ್ದು ಮೂಲೆ ಮೂಲೆಗೂ ಹರಡಿದೆ. ಸದ್ಯ ಈ ಒಂದು ರಸ್ತೆ ಮಾಡುವ ವಿಚಾರಕ್ಕೆ ರೈತರು ಹಾಗೂ ಈ ಕ್ವಾರಿ ಮಾಲೀಕನ ನಡುವಿನ ಜಟಾಪಟಿ ವಿಚಾರ ಇದೇನೂ ಹೊಸದಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಾಗ್ವಾದ ಗಲಾಟೆಗಳು ನಡೆದಿವೆ. ಪೊಲೀಸ್ ಠಾಣೆ ಮೆಟ್ಟಲು ಸಹ ಹೇರಿದೆ. ಆದರೆ ಇಷ್ಟೊಂದು ಮಟ್ಟಿಗೆ ದೊಡ್ಡದಾದಂತಹ ಗಲಾಟೆ ಈಗ ನಡೆದಿರುವಂತಹದ್ದು ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಚರ್ಚೆಯಾಗ್ತಾ ಇದೆ. ಇನ್ನು ಈ ಕ್ವಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಸ್ತೆ ಮಾಡಬೇಕಾದ್ರೆ ಈ ಪಕ್ಕದಲ್ಲಿರುವಂತಹ ದೇವಸ್ಥಾನಗಳು ಹಾಗೂ ಪರಿಸರ ಸಂಪೂರ್ಣವಾಗಿ ಹಾಳಾಗುತ್ತೆ ಅಂತ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಭಾಗದಲ್ಲಿ ರಸ್ತೆಯನ್ನ ಮಾಡಬಾರದು ಅಂತ ಈ ಕ್ವಾರಿ ಮಾಲೀಕನಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದರೆ ಈ ಕ್ವಾರಿ ಮಾಲೀಕ ಇದ್ಯಾವುದನ್ನು ತಲೆಕೆಡಿಸಿಕೊಳ್ಳದೆ ರಸ್ತೆ ಮಾಡಲು ಮುಂದಾದಾಗ ಈ ಒಂದು ಫೈರ್ ಶೂಟ್ ನಡೆದಿರುವಂತಹ ವಿಚಾರ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೊಡ್ಡದಾದಂತಹ ಸದ್ದು ಮಾಡ್ತಾ ಇದೆ. ಆದರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರವಿ ಎಂಬ ವ್ಯಕ್ತಿಗೆ ಅಂದರೆ ಈ ವ್ಯಕ್ತಿಯ ತೊಡೆ ಭಾಗಕ್ಕೆ ಈಗ ಬುಲೆಟ್ ತಗಲಿದ್ದು ಸದ್ಯ ಸ್ಥಳೀಯವಾಗಿ ರೈತರು ಹಾಗೂ ಪೊಲೀಸರು ಆ ವ್ಯಕ್ತಿಯನ್ನ ಮೊದಲಿಗೆ ಮಂಚೇನಹಳ್ಳಿ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಬುಲೆಟ್ ಹೊಡೆದಿದ್ದಾನೆ, ಕಾಲು ಕಟ್ಟಾಗಿದೆ. ಎರಡು ಒಂದು ಎದೆಕ್ಟ್ ಹಾಕಬೇಕಾಯ್ತು, ಸ್ವಲ್ಪದಲ್ಲಿ ಮಿಸ್ ಆಯ್ತು. ಒಂದು ಬುಲೆಟು ತಗಲ್ತು, ಬಗ್ಬಿಟ್ಟೆ, ಇಲ್ಲ ಎದೆಗೆ ಹೊಡೆಯೋದು, ಅಲ್ಲೇ ಹೋಗ್ಬೇಕಾಯ್ತು. ನಿಮಗೆ ಸಮಾಧಾನ ಹೋಗೋಕ್ಕೆ ಸರ್? ಅದು ನಮ್ಮ ಜಮೀನಿದೆ ಸರ್, 1 ಎಕರೆ ಜಮೀನಿದೆ. ನಾವು ಅಕ್ಕಪಕ್ಕ ರೈತರು ಸರ್, ಅಲ್ಲಿ ಮಾಡಬೇಡಿ, ಇದೆ ಊರ ಹತ್ರ ಇದೆ, ಲೇಔಟ್ಸ್ ಆಗಿದೆ, ಅಕ್ಕಪಕ್ಕದಲ್ಲೆಲ್ಲ 5 ಎಕರೆ ಗೌರ್ಮೆಂಟ್ ಜಾಗ ಇದೆ, ಲೇಔಟ್ ಆಗಿದೆ. ಇವೆಲ್ಲ ಇದ್ಕೊಂಡು ಹೆಂಗೆ ನಿನಗೆ ಪರ್ಮಿಷನ್ ಕೊಟ್ಟರು? ಇಲ್ಲಿಗೆಲ್ಲ ಪರ್ಮಿಷನ್ ತರಿಸ್ಕೊಂಡಿದ್ದೀಯಾ? ನಿಲ್ಲಿಸ್ಬೇಕು, ಮಾಡಬೇಡ. ನಾವು ದೊಡ್ಡ ಮಟ್ಟದಲ್ಲಿ MLA MP ತಿಳಿಸ್ತೀವಿ, ಸುಧಾಕರ್ ಸರ್ ಮಾತಾಡ್ತೀವಿ, ನಮ್ಮ MLA ಸಾಹೇಬರ ಬಗ್ಗೆ ಗಮನಕ್ಕೆ ತರ್ತೀವಿ. ಇದಕ್ಕೆ ಅವಕಾಶ ಕೊಡಲ್ಲ ಅಂತಿದ್ದಕ್ಕೆ ನಿನ್ನಿಂದನೇ ಇದಾಗ್ತಾ ಇರೋದು. ನಿನ್ನೇ ಸಾಯಿಸಾಕಿದ್ರೆ ಯಾರು ಬರೋರು? ಯಾವನು ಬರ್ತಾರೆ, ನಾನು ನೋಡ್ಕೊಳ್ತೀನಿ ಅಂತೇಳಿ ನಮ್ಮ ಗುಂಡು ಬಯಲು ಮಾಡಿದ್ವಿ. ಆದರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯವಿಲ್ಲದೆ ಚೇತರಿಸಿಕೊಂಡಿದ್ದು, ಘಟನೆಯ ಬಗ್ಗೆ ಗಾಯಗೊಂಡಂತಹ ರವಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಘಟನೆಯಲ್ಲಿ ಗಾಯಗಳಾಗಿರುವಂತಹ ಈ ಒಂದು ಯಾರು ಕ್ವಾರಿ ಮಾಲೀಕ ಎನ್ನಿದರು ಸಕಲೇಶ್, ಆ ವ್ಯಕ್ತಿಗೂ ಸಹ ತಲೆಗೆ ಗಂಭೀರವಾದಂತಹ ಪೆಟ್ಟು ಬಿದ್ದಿದ್ದು ಆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದು, ಈ ವೇಳೆ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡು ಆ ಸಕಲೇಶ್ ಎಂಬ ವ್ಯಕ್ತಿಯನ್ನ ವಶಪಡಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಸಿನಿಮೀಯ ರೀತಿಯಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಈ ವಕೀಲರು ಆಗಿರುವಂತಹ ಕ್ವಾರಿ ಮಾಲೀಕರು ಆಗಿರುವಂತಹ ಸಕಲೇಶ್ ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವ ವಿಚಾರಕ್ಕೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸದ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ SP ಕುಶಾಲ್ ಚೋಕ್ಸೆ ಸಹ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದು ತನಿಖೆಯನ್ನ ನಡೆಸುವುದಾಗಿ ಹಾಗೂ ತಪ್ಪಿತಸ್ಥನ ವಿರುದ್ಧ ಕಠಿಣ ಕ್ರಮ ಹಾಗೂ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಫೈರಿಂಗ್ ಇನ್ಸಿಡೆಂಟ್ ಆಗಿದೆ. ಮಂಚೇನಹಳ್ಳಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಜಮೀನಿದೆ. ಆ ಜಮೀನು ಕೃಷಿ ಬಗ್ಗೆ ಅಲಾಟ್ ಆಗಿದೆ. ಮತ್ತು 7 ಜನರು ಜೊತೆ ಏನಾದರೂ ಲೈನ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ. ಮೊದಲಿಂದ ಕೂಡ 3-4 ಇಯರ್ಸಿಂದ ಇದು ಡಿಸ್ಪ್ಯೂಟ್ ನಡ್ತಾ ಇದೆ. ಇವತ್ತು ಏಕಾಏಕಿಯಾಗಿ ಇವರು
ಅಕ್ಯೂಸ್ಡ್ ಅಲ್ಲಿ JCB ಕರ್ಕೊಂಡು ಹೋಗಿ 30 ಜನ ಜೊತೆ ಜನಗೆ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಎಲ್ಲ ಊರು ಜನರು ಅಲ್ಲಿ ಹೋಗಿ ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಗಲಾಟೆ ಸ್ಟಾರ್ಟ್ ಆಗಿದೆ. ಅದೇ ಟೈಮ್ಗೆ ಇವರು ಅಕ್ಯೂಸ್ಡ್ ಒಬ್ಬರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು. ಅವರು ಪಿಸ್ಟಲಿಂದ 2-3 ಫೈರ್ ಮಾಡಿದ್ದಾರೆ. ಒಂದು ಫೈರ್ ಶಾಟ್ ಒಬ್ಬರು ರವಿ ಇದ್ದಾರೆ, ಅವ್ರದ್ದು ಕಾಲಿಗೆ ಹಿಟ್ ಆಗಿದೆ. ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ, ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ನಡ್ತಾ ಇದೆ. ಇನ್ನೊಂದು ಅವರು ಏರ್ ಫೈರ್ ಮಾಡಿದ್ದಾರೆ. ಆಮೇಲೆ ಆ ಜಾಗದಿಂದ ಅಬ್ಸ್ಪಾಂಡಿಂಗ್ ಆಗಿದ್ದಾರೆ. ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ, ವೆಪನ್ ಕೂಡ ಸೆಕ್ಯೂರ್ ಮಾಡಿದ್ದೀವಿ. ಮತ್ತು ಊರು ಜನರ ಜೊತೆ ಕೂಡ ನಾವು ಮಾತಾಡಿದ್ದೀವಿ. ಮೊದಲೇ ಕೂಡ ಜಸ್ಟ್ 2-3 ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಇವರಿಗೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗಬೇಕು. ಬಟ್ ಆಮೇಲೆ ಕೂಡ ಈಗ ಈ ಥರದ್ದು ಇನ್ಸಿಡೆಂಟ್ ಆಗಿದೆ. ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ ಇವತ್ತು ಸ್ಟೇಷನ್ ಹತ್ರ. ಮತ್ತು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಆದರೆ ಈ ಒಂದು ಕ್ವಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಮಾಲೀಕನಿಗೆ ಇಲ್ಲಿ ಲೈಸೆನ್ಸ್ ಕೊಟ್ಟವರಾದರೂ ಯಾರು, ಅಥವಾ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಅಧಿಕಾರಿಗಳಿಂದ ದಾಖಲೆಯನ್ನು ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ರಾ, ಹೀಗೆ ಎಲ್ಲ ರೀತಿಯಾದಂತಹ ಮಾಹಿತಿಯೂ ಸಹ ಈಗ ಸಾಕಷ್ಟು ಗೊಂದಲಗೂಡಾಗಿರುವಂತಹದ್ದು. ಒಂದು ವೇಳೆ ಈ ಒಂದು ಕ್ವಾರಿ ಮಾಲೀಕನಿಗೆ ಈ ಗಣಿ ಅಥವಾ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರವಾನಗಿ ಕೊಟ್ರ ಅಥವಾ ಜಿಲ್ಲಾಧಿಕಾರಿಗಳು ಪರವಾನಗಿ ಕೊಟ್ರ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರೈತರು ಈಗ ಮಂಚನಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಹಿಡಿದು ಈ ಒಂದು ಗುಂಡಿನ ದಾಳಿ ಮಾಡಿದಂತಹ ಸಕಲೇಶ್ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯಲ್ಲಿ ನಡೆದಂತಹ ಈ ಗುಂಡಿನ ದಾಳಿ ಏನಿದೆಯೋ ಪ್ರತಿಯೊಬ್ಬರನ್ನು ಭಯಭೀತಗೊಳಿಸಿದ್ದು, ಇದರ ನಡುವೆ ಅಧಿಕಾರಿಗಳು ಹಾಗೂ ರೈತರಿಗೆ ಈ ಗುಂಡಿನ ದಾಳಿ ನಡೆಸಿದ ವ್ಯಕ್ತಿಯ ನಡುವೆ ನಡೆದಂತಹ ವಾಗ್ವಾದಕ್ಕೆ ಯಾವ ರೀತಿ ನ್ಯಾಯ ಸಿಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.